ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೂರ್ತಿ ಸರ್. ಅನೇಕ ಪೇರೆಂಟ್ಸ್ ನನಗೆ ಕೇಳ್ತಾರೆ, ನಮ್ಮ ಮಕ್ಕಳು ಎಷ್ಟೊಂದು ಅಭ್ಯಾಸ ಮಾಡ್ತಾರೆ ಮನೆಯಲ್ಲಿ, ಆದರೆ ಪರೀಕ್ಷೆಯಲ್ಲಿ ಅವರಿಗೆ ಮಾರ್ಕ್ಸೇ ಸಿಗಲ್ವಲ್ಲ. ಒಂದ್ಸರಿ ನಾನು ಶಿಕ್ಷಣ ಇಲಾಖೆಯವರು ಒಂದು ತಾಲೂಕು ಮಟ್ಟದಲ್ಲಿ ಏರ್ಪಡಿಸಿರುವಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು, ಪೇರೆಂಟ್ಸ್ ಮತ್ತು ಟೀಚರ್ಸ್ 3 ಜನ, ಎಜುಕೇಷನ್ ಟ್ರಯಾಂಗಲ್ ಅಂತ ಹೇಳ್ತಾರಲ್ಲ, ಅದರದ್ದು 3 ಭಾಗಗಳು ಅವರು ಸೇರಿದ್ರು. ಅಲ್ಲೂ ಕೂಡ ಸಭೆಯಲ್ಲಿ ನನಗೆ ಒಬ್ಬರು ಪೇರೆಂಟ್ಸ್ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಮಕ್ಕಳು ಎಷ್ಟೊಂದು ಅಭ್ಯಾಸ ಮಾಡ್ತಾರೆ ಮನೆಯಲ್ಲಿ, ಯಾಕೆ ಅವ್ರಿಗೆ ಅಷ್ಟು ಮಾರ್ಕ್ಸ್ ಬರೋದಿಲ್ಲ? ಒಂದ್ಸರಿ ಏನಾಯಿತು ಅಂದರೆ, ನಾನು ಒಬ್ಬ ಸ್ಟೂಡೆಂಟ್ ಮನೆಗೆ ಹೋಗಿದ್ದೆ. ನಾನು ಹೋದಾಗ ಆ ಸ್ಟೂಡೆಂಟು ಹಾಲ್ನಲ್ಲೇ ಇರುವಂಥ ಒಂದು ಕಾಟ್ ಮೇಲೆ ಕೂತ್ಕೊಂಡು ಅವಳೇನೋ ಹೋಮ್ವರ್ಕ್ ಮಾಡ್ತಾ ಇದ್ಲು. ಅವ್ರ ತಾಯಿ ಜೊತೆಗೆ ನಾನು ಮಾತಾಡ್ತಿರುವಾಗಲೂ ಅವರು ಅದೇ ಥರನೇ ಹೇಳಿದ್ರು, ನಮ್ಮ ಮಗಳು ಸ್ಕೂಲ್ನಿಂದ ಬಂದ ತಕ್ಷಣವೇ ನಡುವೆ ಊಟ ಯಾವಾಗಲೂ 9 ಗಂಟೆ ಹೊತ್ತಿಗೆ ಊಟ ಮಾಡೋದನ್ನು ಬಿಟ್ಟರೆ 11 ಗಂಟೆ 12 ಗಂಟೆವರೆಗೂ ಕೂಡ ಸ್ಟಡಿ ಮಾಡ್ತಾ ಇರ್ತಾಳೆ ಅವಳು. ಆದರೆ ಪರೀಕ್ಷೆಯಲ್ಲಿ ಮಾತ್ರ ಅವಳಿಗೆ ಯಾಕೋ ಅಷ್ಟು ಮಾರ್ಕ್ಸ್ ಬರೋದಿಲ್ಲ, ಇದು ಯಾಕೆ? ಈ ಪ್ರಶ್ನೆ ವೀಕ್ಷಕರಲ್ಲೂ ಕೆಲವರಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಪ್ರಯೋಗ ಮಾಡಿ ಅನ್ನೋ ಅಂಥದ್ದನ್ನು ಸೂಚಿಸ್ತೀನಿ. ನಾನು ಮುಖ್ಯವಾಗಿ ಹೇಳ್ತಾ ಇರೋ ಅಂಥದ್ದು ಯಾವ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ SSLC ಬೋರ್ಡ್ ಪರೀಕ್ಷೆ ತಗೊಂಡಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಹೇಳ್ತಾ ಇರೋದು. ನಿಮ್ಮ ಮನೆಯಲ್ಲಿ ಆ ಥರದ್ದು ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅವರು ಮನೆಯಲ್ಲಿ ಸ್ಟಡಿ ಮಾಡೋದು ಅಂತ ಅದನ್ನು ಕರೀತಾರೆ. ಕೆಲವರು ಪೇರೆಂಟ್ಸು ಅದು ಏನೋ ಓದೋದು ಬರೆಯೋದು ಏನೋ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ. ಇನ್ನು ಕೆಲವರು ಹೋಮ್ವರ್ಕ್ ಮಾಡ್ತಾ ಇರೋದು ಅಂತಲೂ ಹೇಳ್ತಾರೆ. ಹಾಗೆ ಮಾಡ್ತಾ ಇರುವಾಗ ನೀವು ಒಂದು ಟೆಸ್ಟ್ ಮಾಡ್ಬೋದು. ಏನದು ಟೆಸ್ಟ್ ಅಂದರೆ, ನೀವು ಆ ವಿದ್ಯಾರ್ಥಿಗಳಿಗೆ ಗೊತ್ತಾಗದೇ ಇರೋ ಹಾಗೆ ಅವರ ಪುಸ್ತಕವನ್ನು ಇದಕ್ಕಿದ್ದಾಗೆ ಎತ್ಕೊಂಡ್ಬಿಡಿ. ಯಾವ ಪೇಜಿಂದ ನೋಡಿ ಅವರು ಬರೀತಿರ್ತಾರೋ, ಯೂಶಿಯಲಿ ಸಾಮಾನ್ಯವಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಹೋಮ್ವರ್ಕ್ ಮನೇಲಿ ಮಾಡುವಾಗ ಟೆಕ್ಸ್ಟ್ ಬುಕ್ಕಿಂದ ನೋಡಿ ಉತ್ತರಗಳನ್ನು ಫೇರ್ ಬುಕ್ಕಲ್ಲಿ ಬರೀತಾ ಕೂತ್ಕೊಂಡಿರ್ತಾರೆ. ನಾನದನ್ನು ಬರೆಯೋದು ಅಂತ ಕರೆಯಲ್ಲ, ಹಾಗೆ ನೋಡಿದ್ರೆ ಸ್ವಲ್ಪ ನಕಲು ಮಾಡೋದು ಅಂತ ಹೇಳ್ಬೋದು. ಪುಸ್ತಕವನ್ನು ನೀವು ಸೆಳೆದುಕೊಂಡು ಯಾವ ಪುಟದಿಂದ ಅವರು ಬರಿತಾ ಇರ್ತಾರಲ್ವಾ ಆ ಪುಟದ ಮೇಲೆ ಒಂದು ಸರಳವಾದ ಪ್ರಶ್ನೆ ಕೇಳಿ, ಅದರಲ್ಲಿರೋ ವಿಷಯದ ಮೇಲೆ. ಮಕ್ಕಳು ಉತ್ತರ ಹೇಳಲ್ಲ. ನಾನು ಈ ಥರ 100 ಟೆಸ್ಟ್ ಮಾಡಿದ್ದೀನಿ. 100ರಲ್ಲಿ 95 ಸಂದರ್ಭಗಳಲ್ಲಿ ನನಗೆ ಉತ್ತರ ಸಿಕ್ಕಿಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ, ವಿದ್ಯಾರ್ಥಿಗಳು ಹೋಮ್ವರ್ಕ್ ಅಂತ ಮಾಡ್ತಿರ್ತಾರಲ್ಲ, ಆಗ ಅವರು ಮನಸ್ಸಿಟ್ಟು ಮಾಡ್ತಾ ಇರಲ್ಲ. ಯಾವ ವಿಷಯವನ್ನು ಅವರು ಬರೀತಿರ್ತಾರೋ ಅದರ ಮೇಲೆ ಮನಸ್ಸಿರಲ್ಲ. ಈ ಕೆಲಸ ಯಾಂತ್ರಿಕವಾಗಿ ನಡೆಯುತ್ತೆ. ಕಣ್ಣುಗಳು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ವಿಷಯಗಳನ್ನು ನೋಡ್ತಾ ಇರುತ್ತೆ, ಕೈಗಳು ಫೇರ್ ಬುಕ್ಕಲ್ಲಿ ಬರೀತಿರುತ್ತೆ, ತಲೆ ಏನೋ ವಿಷಯ ಯೋಚನೆ ಮಾಡ್ತಾ ಇರುತ್ತೆ. ಕೆಲವ್ರಿಗಂತೂ ಸ್ಕೂಲ್ನಲ್ಲಿ ಇವತ್ತು ಯಾವ ಟೀಚರು ಯಾರಿಗೇನು ಬೈದರು, ಅಥವಾ ವಿದ್ಯಾರ್ಥಿಗಳ ನಡುವೆ ಏನಾದರೂ ಗಲಾಟೆ ಆಯಿತಾ, ಜಗಳ ಹೊಡೆದಾಟ ಆಯಿತಾ, ಅಥವಾ ಪೀರಿಯಡ್ ಇದೆಯಲ್ಲ, ಆಟದ ಮೈದಾನದಲ್ಲಿ ಇದ್ದಾಗ ಏನಾಯಿತು, ಅಥವಾ ಡ್ರೆಸ್ ವಿಷಯನೋ, ಸೀರಿಯಲ್ ವಿಷಯನೋ, ಸಿನಿಮಾ ವಿಷಯನೋ, ತಿಂಡಿ ವಿಷಯನೋ, ಏನೋ ಒಂದು ಯೋಚನೆ ಬರ್ತಾ ಇರುತ್ತೆ. ಮಾಡ್ತಾ
ಮಾಡ್ತಾ ಇರ್ತಾರೆ. ಅಂದರೆ ತಾವು ಮಾಡುವ ಕೆಲಸದಲ್ಲಿ ಮನಸ್ಸಿರೋದಿಲ್ಲ. ಇನ್ನೂ ಕೆಲವರು ವಿದ್ಯಾರ್ಥಿಗಳಿರ್ತಾರೆ, ಅವರು ಟಿ ವಿ ಆನ್ ಮಾಡಿಬಿಟ್ಟಿರ್ತಾರೆ. ಟಿ ವಿನೂ ನೋಡ್ತಾ ನೋಡ್ತಾ ಅವ್ರದ್ದು ಹೋಮ್ವರ್ಕ್ ಮುಗಿಸ್ಬಿಡ್ತಾರೆ. ಒಂದ್ಸರಿ ಏನಾಯ್ತು ಗೊತ್ತಾ, ಒಬ್ಬ ತಾಯಿ ನನಗೆ ಹೇಳಿದ್ರು, ನಮ್ಮ ಮಗನಿಗೆ, ಅವನು ಬಹುಶಃ 6-7ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ ಅಂತ ಕಾಣಿಸುತ್ತೆ, ಅವನಿಗೆ ಎಷ್ಟು ಇಂಟ್ರೆಸ್ಟು ಅಂತ ಹೇಳಿದ್ರೆ, ಸ್ಕೂಲ್ನಿಂದ ಬಂದ ತಕ್ಷಣ ಅವನೇನಾದರೂ ತಿಂಡಿನೋ ಕಾಫಿನೋ ಅದೇನೂ ಮಾಡೋದಿಲ್ಲ. ಅವನು ಹೋಮ್ವರ್ಕನ್ನು ಫಸ್ಟ್ ಮಾಡಿ ಮುಗಿಸ್ಬಿಡ್ತಾನೆ. ಅವನಿಗೆ ಎಜುಕೇಷನ್ ಅಂದರೆ ಅಷ್ಟು ಇಂಟ್ರೆಸ್ಟು ಅಂತ ಹೇಳಿದ್ರು. ನಾನು ಅವ್ರಿಗೇನು ಹೇಳಲಿಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತು, ಈ ತಾಯಿ ತಮ್ಮ ಮಗನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಆ ಮಗ, ನಾನು ನೋಡಿದ್ದೆ, ಅವನು ಆ ಮಗನ ಮನಸ್ಸಿನಲ್ಲಿ ಏನಿರ್ಬೋದು ಅಂತ ಹೇಳಿದ್ರೆ, ಈ ಹಾಳಾದ್ದು ಹೋಮ್ವರ್ಕನ್ನು ಮಾಡಿದ್ಲಾಗ ಬಿಸಾಕಿದ್ರೆ ಆಮೇಲೆ ಹಾಯಾಗಿ ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡು ಇರ್ಬೋದು. ಹೀಗೆ ಆ ಥರದಲ್ಲಿ ಮಾಡಿ ಬಿಸಾಕ್ತಾರೆ. ಈ ರೀತಿ ಹೋಮ್ವರ್ಕ್ ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೆ ಫಲ, ಒಳ್ಳೆ ರಿಸಲ್ಟ್, ಅದು ಪರೀಕ್ಷೆಯಲ್ಲೂ ಇರ್ಬೋದು, ಹೇಗೆ ಬರ್ಲಿಕ್ಕೆ ಸಾಧ್ಯ? ನೀವೇ ಯೋಚನೆ ಮಾಡಿ. ನಿಮ್ಗೆ ಅನ್ಸಲ್ವಾ ಇದು ಟೈಮ್ ವೇಸ್ಟ್ ಇದು ಅಂತ? 3 ಗಂಟೆ ದಿನಕ್ಕೆ 4 ಗಂಟೆ ಅವರು ಈ ಥರ ಅಭ್ಯಾಸ ಮಾಡಿದ್ರು ಕೂಡ ಅವರು ನಿಜವಾಗ್ಲೂ ಜ್ಞಾನಿಗಳು ಆಗಲ್ಲ, ಬುದ್ಧಿವಂತರು ಆಗಲ್ಲ, ಕುಶಲಮತಿಗಳು ಆಗಲ್ಲ, ಖಂಡಿತ. ಏಕೆಂದರೆ ಇದು ಸಂಪೂರ್ಣ ಅವೈಜ್ಞಾನಿಕವಾಗಿರುವಂಥ ಅಧ್ಯಯನ ಮಾಡೋ ಅಂಥ ವಿಧಾನ ಇದು. ನಾವು ವಿದ್ಯಾರ್ಥಿಗಳು ಈ ರೀತಿ ಮಾಡ್ತಾ ಇರೋದನ್ನು ಇದಕ್ಕೆ ಪ್ರೋತ್ಸಾಹಿಸಿದ್ರೆ ಅವರದ್ದು ಸಮಯ ಮತ್ತು ಶ್ರಮ ಖರ್ಚಾಗ್ತಾ ಇರುತ್ತೆ, ಆದರೆ ಅದರಿಂದ ಹೆಚ್ಚು ಫಲ ಸಿಗೋದಿಲ್ಲ. ಈ ವಿಷಯ ಅನೇಕ ಪಾಲಕರಿಗೆ ಅರ್ಥವೇ ಆಗೋದಿಲ್ಲ. ಕೆಲವರು ಸುಶಿಕ್ಷಿತ ಪಾಲಕರು ಕೂಡ. ಒಂದ್ಸರಿ ಹೀಗಾಯಿತು, ನಾನು ಕ್ಲಾಸ್ನಲ್ಲಿ ಮಕ್ಕಳಿಗೆ ಹೇಳಿದೆ, ನಾನು ಇವತ್ತು ಹೋಮ್ವರ್ಕ್ ಕೊಡೋದಿಲ್ಲ ನಿಮಗೆ, ಆದರೆ ನೀವೇ ಆಸಕ್ತಿ ವಹಿಸಿ ಓದ್ಕೊಂಡು ಬನ್ನಿ ನಾನು ಹೇಳಿರೋ ಅಂಥ ವಿಷಯಗಳನ್ನು ಅಂತೇಳಿ. ನಾನು ಪ್ರಶ್ನೆ ಕೇಳ್ತೀನಿ ಮಾರನೇ ದಿವಸ. ಹೀಗೆ ನಾನು ಹೇಳಿರೋ ಅಂತ ಹೇಳಿ 1-2 ದಿವಸ ಆಗಿತ್ತು. ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಡಾಕ್ಟರ್, ಅವರು ನನ್ನನ್ನು, ಅವರ ಇನ್ನೊಬ್ಬ ಪೇರೆಂಟ್ ಜೊತೆಗೆ ಅವರು ಬಂದು ನನ್ನ ಭೇಟಿ ಮಾಡಿದ್ರು. ಅವ್ರು ಹೇಳಿದ್ರು, ಸರ್ ನೀವೇನೋ ಹೋಮ್ವರ್ಕನ್ನ ಕೊಡ್ತಾ ಇಲ್ವಂತೆ, ನಮ್ಮ ಮಗ ಪುಸ್ತಕನೇ ಹಿಡಿತಿಲ್ಲ ಸರ್, ದಯವಿಟ್ಟು ಹೋಮ್ವರ್ಕ್ ಕೊಡಿ. ನೀವು ಹೋಮ್ವರ್ಕ್ ಕೊಟ್ಟರೆ ಅವ್ರು ಏನಾದರೂ ಪುಸ್ತಕ ಹಿಡಿಯೋದು, ಇಲ್ಲದೇ ಇದ್ದರೆ ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡು ಇರ್ತಾರೆ. ನೋಡಿ, ನಾವು ಮಕ್ಕಳಿಗೆ ಓದು ಬರೀ ಅಂಥೇಳಿ ಎಷ್ಟು ಒತ್ತಡ ಹಾಕ್ತಾ ಇದ್ದೀವಿ ಅನ್ನೋದು ಈ ಘಟನೆಯಿಂದ ತಿಳಿಯುತ್ತೆ. ಅವ್ರಿಗೆ ಬಿಟ್ಟರೆ ಅವರು ಒಂದು ಚೂರು ಪುಸ್ತಕ ಹಿಡಿಲಿಕ್ಕೆ ರೆಡಿ ಇಲ್ಲ. ಹಾಗೆ ನೋಡಿದ್ರೆ ಹುಟ್ಟಿದಾಗ್ಲಿಂದ ಮಕ್ಕಳಿಗೆ ಕುತೂಹಲ ಅನ್ನೋದು ತಿಳ್ಕೋಬೇಕು ಅನ್ನೋದು ಜನ್ಮಜಾತವಾಗಿ ಹುಟ್ಟಿನಿಂದ ಬಂದಿರುತ್ತೆ. ನಮ್ಮ ಶಿಕ್ಷಣ ಹೇಗಿರಬೇಕು ಅಂತ ಹೇಳಿದ್ರೆ, ಆ ಹುಟ್ಟಿನಿಂದ ಇರೋವಂಥ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಇದೆಯಲ್ಲ, ಅದು ಅರಳೋ ಹಾಗೆ ಮಾಡಬೇಕು. ಇನ್ನೂ ಹೆಚ್ಚು, 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ, ಇನ್ನೊಂದು ವರ್ಷಕ್ಕೆ ಅವರು ಮುಂದಿನ ಕ್ಲಾಸಿಗೆ ಹೋಗ್ತಾ ಇದ್ದಾಗೂ ಇನ್ನೂ ತಿಳ್ಕೊಳ್ಳೋಣ, ಮತ್ತು ತಿಳ್ಕೊಳ್ಳೋಣ, ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ ಅನ್ನೋ ಥರ ಆಗಬೇಕಾಗಿತ್ತು. ಆದರೆ ಅವ್ರಿಗೆ ಪುಸ್ತಕ ಅಂತ ಹೇಳಿದ್ರೆ ಅಲರ್ಜಿ, ಅವ್ರಿಗೆ ಆ ರೀತಿ ಆಗೋಗ್ಬಿಟ್ಟಿದೆಯಲ್ಲ. ಹಾಗಾದರೆ ನಾವು ಎಲ್ಲೋ ತಪ್ಪು ಮಾಡಿದ್ದೀವಿ ಅಂತ ನಿಮ್ಗೆ ಅನ್ಸಲ್ವಾ? ಯೋಚನೆ ಮಾಡಿ.
ಇದು ನಿಜವಾಗ್ಲೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋ ಅಂಥ ವಿಷಯ. ಈಗ ಈ ಹಂತದಲ್ಲಿ ಈ ಟೀಚರ್ಸು ಹೋಮ್ವರ್ಕನ್ನು ಯಾಕೆ ಕೊಡ್ತಾರೆ, ಅವರು ಎಂತಹ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ತೀನಿ ನಾನು. ಪ್ರತಿಯೊಬ್ಬ ಟೀಚರ್ಗೂ ಸಾಮಾನ್ಯವಾಗಿ ಒಂದು ಒತ್ತಡ ಇರುತ್ತೆ. ಏನು ಒತ್ತಡ ಅಂದರೆ, ಅವರು ಯಾವ ಸಬ್ಜೆಕ್ಟನ್ನು ಕಲಿಸ್ತಾ ಇರ್ತಾರೋ ಆ ಸಬ್ಜೆಕ್ಟಲ್ಲಿ ಅವರ ಸ್ಟೂಡೆಂಟ್ಸು ಒಳ್ಳೆಯ ಮಾರ್ಕ್ಸ್ ಗಳಿಸೋ ಹಾಗಾಗಬೇಕು. ಮತ್ತು ಎಲ್ಲರೂ ಬಲವಾಗಿ ಏನು ನಂಬಿಟ್ಟಿರ್ತಾರೆ ಅಂತ ಹೇಳಿದ್ರೆ, ಈ ಟೆಸ್ಟ್ಗಳಲ್ಲೋ ಪರೀಕ್ಷೆಗಳಲ್ಲೋ ತಗೊಳ್ಳುವಂಥ ಮಾರ್ಕ್ಸ್ ಇದೆಯಲ್ಲ, ಅದು ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನು ಜ್ಞಾನವನ್ನು ತಿಳಿಸುತ್ತೆ ಅಂತ. ಇದು ಖಂಡಿತ ಶುದ್ಧಾಂಗ ತಪ್ಪು. ಇದು ಅನೇಕ ಉದಾಹರಣೆಗಳಿಂದ ತೀರ್ಮಾನ ಆಗೋಗಿರುವಂಥ ವಿಷಯ ಅದು. ಆದರೆ ಇದನ್ನು ಹೆಂಗೆ ಹೇಳೋದೇನು? ನಿಮಗೆ ಗೊತ್ತಿರಲಿ, ಒಂದು ವರ್ಷದ ಹಿಂದೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಕೋರ್ಟ್ಗೆ ಹೋದರು. ಯಾವಾಗ ನಮ್ಮ ಶಿಕ್ಷಣ ಇಲಾಖೆಯವರು 5, 8, 9 ಮತ್ತು 11ನೇ ತರಗತಿಗಳಿಗೆ ಒಂದು ಇವ್ಯಾಲ್ಯೂಯೇಷನ್ ಟೆಸ್ಟ್ ಮೌಲ್ಯಾಂಕನ ಪರೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು, ಒಂದು ರೀತಿ ಬೋರ್ಡ್ ಪರೀಕ್ಷೆ. ಆಗ ಅವರು ಕೋರ್ಟ್ಗೆ ಹೋದರು, ಇದು ಬೇಡ ಅಂತ ಹೇಳಿ. ಆಗ ಹೈಕೋರ್ಟ್ ನ್ಯಾಯಾಧೀಶರು ಸರ್ಕಾರದ ಪರವಾಗಿ ವಾದ ಮಾಡ್ತಾ ಇರುವಂಥ ವಕೀಲರಿಗೆ ಕೇಳಿದ್ರು, ಈ ಮಾರ್ಕ್ಸ್ ಶೀಟ್ನಲ್ಲಿರುವಂಥ ಮಾರ್ಕ್ಸು ನಿಜವಾಗಿಯೂ ಮಕ್ಕಳ ಬುದ್ಧಿವಂತಿಕೆಯನ್ನು ಸೂಚಿಸುತ್ತಾ ಅಂತ ನೋಡಿ ನ್ಯಾಯಾಧೀಶರು ಕೇಳ್ತಾರೆ. ಆದರೆ ಅನೇಕರಿಗೆ ಅದು ಅನಿಸೋದೇ ಇಲ್ಲ. ಅದು ಇತ್ತೀಚೆಗೆ ನಡೆದಿರುವಂಥ ಪರೀಕ್ಷೆಯಂತೂ ನೀವು ನೋಡಿದ್ದೀರಲ್ಲ ಹೇಗೆ ಬಂದಿದೆ ಮಾರ್ಕ್ಸ್ ಅಂತ. CC ಕ್ಯಾಮರಾಗಳನ್ನು ಈ ಸರಿ ಇಟ್ಬಿಟ್ಟು ವೆಬ್ ಕ್ಯಾಸ್ಟಿಂಗ್ ಮಾಡಿ ಪರೀಕ್ಷೆ ನಡೆಸಿರೋದ್ರಿಂದ ತೀರಾ ಅಧೋಗತಿಗೆ ಹಿಡಿದೋಗ್ಬಿಟ್ಟಿತ್ತು. 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ರಾಜ್ಯದಲ್ಲಿ ಬರೀ 53% ಮಕ್ಕಳು ಪಾಸ್ ಆಗ್ತಾ ಇದ್ರು. ಇನ್ನು 20% ಜಾಸ್ತಿ ಮಾಡಿ 73%ಗೆ ತಂದು ನಿಲ್ಲಿಸಿದ್ದಾರೆ. ಅಂದರೆ ಪರೀಕ್ಷೆನಲ್ಲಿ ಹೇಗೆ ಮಾರ್ಕ್ಸ್ ಕೊಡ್ತಾರೆ, ಆ ಮಾರ್ಕ್ಸ್ಗೆ ಅಷ್ಟೊಂದು ಯಾಕೆ ಮಹತ್ವ? ಸೊ ಟೀಚರ್ಸು ಒತ್ತಡದಿಂದ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಅವ್ರ ಮೇಲಿನ ಹೆಡ್ ಮಾಸ್ಟ್ರು ಅಥವಾ ಆಡಳಿತ ಮಂಡಳಿಯವರು ಅವರನ್ನು ಕೆಲಸದಲ್ಲಿ ಉಳಿಸ್ಕೋಬೇಕಾದ್ರೆ ಒಂದೇ ಕಾರಣ ಅಂದರೆ ಅವರು ಮಾರ್ಕ್ಸ್ ಕೊಡ್ತಾ ಇರಬೇಕು. ಎಷ್ಟೋ ಟೀಚರ್ಸ್ ಅದಕ್ಕೋಸ್ಕರನೇ ಇಂಥ ಕ್ವಶನ್ ಬರುತ್ತೆ ಅಂತ ಮೊದಲೇ ಹೇಳ್ಬಿಡ್ತಾರೆ. ಅದು ಹೆಡ್ ಮಾಸ್ಟ್ರಿಗೋ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತೇ ಆಗಲ್ಲ. ಅದು ಆ ಸಂದರ್ಭದಲ್ಲಿ ನಿಜವಾಗ್ಲೂ ಅವ್ರದ್ದು ಮಟ್ಟ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಮಾರ್ಕ್ಸೇ ಅವ್ರಿಗೆ ಸಿಕ್ಕಿರುತ್ತೆ. ಮತ್ತು ಈಗಿನ ಬರೆಯುವ ರೀತಿಯ ಪರೀಕ್ಷಾ ವಿಧಾನ ಇದೆಯಲ್ಲ, ಇದು ವಿದ್ಯಾರ್ಥಿಗಳ ಕೇವಲ ನೆನಪಿನ ಶಕ್ತಿಯನ್ನು ಮಾತ್ರ ಪರೀಕ್ಷೆ ಮಾಡುತ್ತೆ ಹೊರತು ಇಡೀ ಒಂದು ವರ್ಷದಲ್ಲಿ ಅವರು ಕಲ್ತಿರೋದನ್ನು 3 ಗಂಟೆಗಳ ಅವಧಿಯಲ್ಲಿ ನೆನಪಿಟ್ಕೊಂಡು ಬರೆದ್ರೆ ಮಾತ್ರ ಅವರು ಒಳ್ಳೆ ವಿದ್ಯಾರ್ಥಿ. ಇದು ಯಾವ ನ್ಯಾಯ ಹೇಳಿ? ಈ ಪರೀಕ್ಷಾ ಪದ್ಧತಿಯಲ್ಲೇ ದೋಷ ಇದೆ. ಇದನ್ನು ಪಾಲಕರು ಅರ್ಥ ಮಾಡ್ಕೋಬೇಕು, ಟೀಚರ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಈ ಪರೀಕ್ಷಾ ವಿಧಾನ ಇದೆಯಲ್ಲ, ಅದಕ್ಕೆ ಅನಗತ್ಯವಾಗಿರೋ ಅಂಥ ಬೆಲೆ ಕೊಡೋದಿದೆಯಲ್ಲ, ಅದು ಸರಿಯಲ್ಲ. ಅದು ನಮ್ಮ ಮನೆಯಲ್ಲಿ ಮಕ್ಕಳ ಅಭ್ಯಾಸ ಸ್ಟಡಿ ಹೇಗೆ ನಡೆಯುತ್ತೆ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ಅದು ನಕಲು ಮಾಡ್ತಾ ಕೂತ್ಕೋತಾರೆ ಗಂಟೆಗಳ ಗಟ್ಟಲೆ. ರಾಶಿ ಹೋಮ್ವರ್ಕ್ ಕೊಟ್ಬಿಟ್ಟಿರ್ತಾರೆ ಟೀಚರ್ಸ್. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಮೇಲಿರೋ ಒತ್ತಡವನ್ನು ಮಕ್ಕಳ ಮೇಲೆ ವರ್ಗಾಯಿಸ್ತಾರೆ. ಇವರು ಕತ್ತೆ ಚಾಕ್ರಿ ಅಂತ ಹೇಳ್ತಾರೆ. ಅವರು ಓದಿರೋದೋ ಓದೋದಂತೂ ಈಗ ಯಾರು ವಿದ್ಯಾರ್ಥಿಗಳು ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಒಂದು ಅಕ್ಷರ ತಲೆಗೆ ಹೋಗಲ್ಲ. ಆ ರೀತಿ ಕತ್ತೆ ಚಾಕ್ರಿ ಹೋಮ್ವರ್ಕನ್ನು ಮಾಡಲಿ ಅಂತ ಎಷ್ಟೋ ಸರಿ ಆ ಸ್ಟೂಡೆಂಟ್ಸ್ಗೆ 6 ಸಬ್ಜೆಕ್ಟು 5 ಸಬ್ಜೆಕ್ಟು ಇದ್ರೆ ಎಲ್ಲ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಆ ಹೋಮ್ವರ್ಕ್ ಕೊಡೋದ್ರಲ್ಲಿ ಅವರ ನಡುವೆ ಹೊಂದಾಣಿಕೆ ಇರಲ್ಲ. ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ ಹೋಮ್ವರ್ಕ್ಗಳ ಹೊರೆ ಆಗೋಗ್ಬಿಡುತ್ತೆ. ಅದನ್ನು ಇವರು ಸುಮ್ಮನೆ ಮಾಡ್ತಾ ಹೋಗ್ತಾರೆ. ಹೋಮ್ವರ್ಕ್ ಮಾಡೋದೇ ಇವ್ರದ್ದು.
ಹೋಮ್ವರ್ಕ್ ಮಾಡೋದ್ರಿಂದನೂ ಕೂಡ ಜಾಣರಾಗಲ್ಲ. ಯಾಕೆ ಅಂದರೆ ಆ ಪುಸ್ತಕದಲ್ಲಿರೋದು ಮಸ್ತಕಕ್ಕೆ ಹೋಗ್ತಾ ಇರಲ್ಲ. ಈ ಕೆಟ್ಟದಾಗಿರೋ ಅಂಥ ಅಧ್ಯಯನ ಮಾಡೋ ಅಂಥ ಸ್ಥಿತಿ ಹೇಗೆ ಇದು ಸರಿಯಾಗುತ್ತೆ? ಅದು ಎಷ್ಟೋ ಜನ ಪಾಲಕರಂತೂ ಒಂದು ಸುಲಭವಾಗಿರುವಂಥ ವಿಧಾನ ಕಂಡುಹಿಡ್ಕೊಳ್ತಾರೆ. ಕೆಲವರು ಎಜುಕೇಟೆಡ್ ಪೇರೆಂಟ್ಸು ಕೂಡ ತಮಗೆ ಟೈಮ್ ಇಲ್ಲ ಅಂತ ಹೇಳಿ, ಇನ್ನು ಹೆಚ್ಚು ಎಜುಕೇಟೆಡ್ ಅಲ್ಲದೆ ಇರುವಂಥ ಪೇರೆಂಟ್ಸ್ ಅಂತೂ ಕೂಡ ಅವ್ರಿಗೆ ಎಲ್ಲ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಮನೇಲಿ ಆಗಲ್ಲ ಅಂತ ಟ್ಯೂಷನ್ಗೆ ಅಟ್ಟುತ್ತಾರೆ ಅವರನ್ನು. ಟ್ಯೂಷನ್ ಹೋಮ್ ಅಂತ. ಟ್ಯೂಷನ್ ಹೋಮಲ್ಲಿ ಏನು ನಡೆಯುತ್ತೆ ನಿಮಗೆ ಗೊತ್ತಿದೆಯಾ? ಎಲ್ಲ ಕ್ಲಾಸ್ಗಳವರನ್ನು ಗುಡ್ಡೆ ಹಾಕ್ಕೊಂಡಿರ್ತಾರೆ. ಅದರಲ್ಲಿ 3rd ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಎಲ್ಲರೂ ಇರ್ತಾರೆ. ಅಲ್ಲಿ ಟೀಚರ್ಗೆ ಏನಾದರೂ ಹೇಳ್ಕೊಡೋಕ್ಕಾಗತ್ತಾ? ಖಂಡಿತ ಇಲ್ಲ, ಹೇಳ್ಕೊಡೋದು ಇಲ್ಲ ಅವರು. ಟ್ಯೂಷನ್ ಟೀಚರ್, ಹೋಮ್ ಟ್ಯೂಷನ್ಸ್ ಅವರು ಪ್ರತಿ ದಿವಸ ನಿಮ್ಮ ಸ್ಕೂಲ್ನಲ್ಲಿ ಏನು ಹೋಮ್ವರ್ಕ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಕೇಳಿ ಅವ್ರಿಗೆ ಅವ್ರ ಮನೆಯಲ್ಲಿ, ಟೀಚರ್ ಮನೆಯಲ್ಲಿ ಹೋಮ್ವರ್ಕ್ ಮಾಡಲಿಕ್ಕೆ, ಅದನ್ನು ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಅರ್ಥ ಮಾಡಿಸೋದು ಅವ್ರ ಉದ್ದೇಶ ಅಲ್ಲ. ಎಷ್ಟೋ ಸರಿ ಅಂತೂ ಅವ್ರನ್ನ ಲರ್ನ್ ಮಾಡಿಸ್ತಾರೆ. ಒಬ್ಬರು ಟ್ಯೂಷನ್ ಟೀಚರು, ಸ್ವಲ್ಪ ಬೇರೆ ರೀತಿ ಇದ್ದಂಥ ಟ್ಯೂಷನ್ ಟೀಚರ್, ಅವರೊಂದು ಆಸಕ್ತಿದಾಯಕ ಒಂದು ಅನುಭವ ಹೇಳಿದ್ರು. ಅವ್ರಿಗೆ ಒಬ್ಬ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆ ಅವರ ಮಗನ್ನ ಕರ್ಕೊಂಡು ಬಂದು ಸೇರಿಸಿದ್ರಂತೆ. ಒಂದು ವಾರ ಆದ ತಕ್ಷಣ ಅವ್ರನ್ನ ಬಿಡಿಸ್ಬಿಡ್ತೀನಿ, ನಾನು ಬೇಡ ಅಂತ ಹೇಳಿ. ಕಾರಣ ಏನು ಅಂದರೆ ಈಕೆ ವಿಷಯಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಂತೆ. ಬರೀ ಹೋಮ್ವರ್ಕ್ ಮಾಡ್ತಾ ಇದ್ರು. ಇವರು ಒಂದು ಟೈಮಿಗೆ ಒಂದೇ ಕ್ಲಾಸನ್ನು ತಗೊಳ್ತಾ ಇದ್ದಂಥ ಅವರು ಟ್ಯೂಷನ್ ಕ್ಲಾಸ್ ಅವ್ರದ್ದು. ಆಕೆ ಹುಡುಗನ ತಾಯಿದು ಕಂಪ್ಲೇಂಟ್ ಏನು ಅಂದರೆ, ನೀವು ಉತ್ತರಗಳನ್ನು ಲರ್ನ್ ಮಾಡಿಸೋದಿಲ್ಲ, ನಿಮ್ದಂಥ ಟ್ಯೂಷನ್ ಬೇಡ ಅಂತೇಳಿ ಬಿಡಿಸ್ಬಿಟ್ಟು ಹೋದ್ರಂತೆ. ಅಂದರೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ಬರೋದಿಲ್ಲ ಅಂತ. ಹೀಗೆ ಮಕ್ಕಳು, ಕೆಲವರು ಪೇರೆಂಟ್ಸು ತಮ್ಮ ಮಕ್ಕಳನ್ನ ಟ್ಯೂಷನ್ಗೆ ಯಾಕೆ ಕಳಿಸ್ತಾರೆ ಅಂತ ಹೇಳಿದ್ರೆ, ತಾವು ಹಾಯಾಗಿ ಟಿ ವಿ ನೋಡ್ಕೊಂಡಿರ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವ್ರ ಹತ್ರ ಹರಟೆ ಹೊಡಿತಾ ಇರ್ಬೋದು. ತಮ್ಮ ಮನೆಯಲ್ಲೇ ಟಿ ವಿ ಹಾಕಿದರೆ ಮಕ್ಕಳು ಹೋಮ್ವರ್ಕ್ ಮಾಡಲಿಕ್ಕಾಗಲ್ಲ. ಟಿ ವಿ ಬಂದ್ ಮಾಡಿದ್ರೆ ಇಡೀ ಬೆಳಗ್ಗೆಯಿಂದ ಅಡುಗೆ ಮನೇಲಿ ಕೆಲಸ ಮಾಡಿರೋ ಅಂಥವ್ರು ನಮಗೆ ಒಂದು ಸ್ವಲ್ಪ ಆದರೂ ರಿಫ್ರೆಶ್ ಆಗೋದು ಬೇಡವಾ ಅಂತ ಅವ್ರದ್ದು ಲಾಜಿಕ್ ಇದು. ಹೀಗೆ ನಡೀತಾ ಇದೆ ಅದು. ಒಟ್ಟಿನಲ್ಲಿ ಹೋಮ್ವರ್ಕ್ ಅನ್ನೋದಿದೆಯಲ್ಲ, ಅದು ಮುಖ್ಯವಾಗಿ ಟೈಮ್ ವೇಸ್ಟೇ ಆಗ್ತಾ ಇದೆ. ಅಷ್ಟು ವ್ಯಾಲ್ಯೂ ಟೈಮ್ನ, ಅಷ್ಟು ಟೈಮ್ನಲ್ಲಿ ವೈಜ್ಞಾನಿಕವಾಗಿರುವಂಥ ಅಧ್ಯಯನದ ರೀತಿ ಅನುಸರಿಸಿದ್ರೆ ಮಕ್ಕಳು ರ್ಯಾಂಕ್ ಬರ್ತಾ ಇದ್ರು. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಅನೇಕರು ನನಗೆ ಕೇಳ್ತಾರೆ. ಸರ್, ನೀವು ಹೇಳೋದೆಲ್ಲ ನಿಜ, ಹೌದು, ಒಪ್ಕೊಳ್ತೀವಿ. ಹಾಗಾದರೆ ಏನು ಮಾಡಬೇಕು? ಅದಕ್ಕೆ ನೋಡಿ, ನಾವು ಏನು ಪ್ರೋತ್ಸಾಹಿಸಬೇಕು ಮಕ್ಕಳಿಗೆ ಅಂದರೆ, ಮನಸ್ಸಿಟ್ಟು ಅವರು ಹೋಮ್ವರ್ಕ್ ಮಾಡುವಾಗಲೂ ಯಾವ ವಿಷಯವನ್ನು ಕುರಿತು ಅವರು, ಅದು ಈಗ ಸೈನ್ಸ್ ಇರ್ಬೋದು ಅಥವಾ ಸೋಷಿಯಲ್ಸ್ ಇರ್ಬೋದು, ಅದು ಏನು ವಿಷಯ ಇದೆ ಅನ್ನೋದನ್ನು ಮನಸ್ಸಿನಲ್ಲಿ ತಂದುಕೊಂಡು ಆಮೇಲೆ ನೀವು ಹೋಮ್ವರ್ಕ್ ಮಾಡಿ ಅಂತ ಹೇಳ್ಬೋದು. ಇಲ್ಲದೇ ಇದ್ದರೆ ಬರೀ ಅರ್ಥ ಮಾಡ್ಕೊಳ್ದೇನೆ ಬಾಯ್ಪಾಠ ಅವ್ರು ಮಾಡಿದ್ರು ಕೂಡ ಅದನ್ನು ರೋಟ್ ಲರ್ನಿಂಗ್ ಅಂತ ಕರೀತಾರೆ. ನಿಮಗೆ ಗೊತ್ತಿರ್ಬೋದು, ಕೆಲವು ಚಿಕ್ಕ ಮಕ್ಕಳು 100 ಶ್ಲೋಕಗಳನ್ನು ಪಟ 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 ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿರುತ್ತೆ ಆ ಶ್ಲೋಕ. ಅದರ ಅರ್ಥ ಅವರಿಗೆ ಸುತರಾಮ್ ಗೊತ್ತಿರಲ್ಲ. ಮುಂದೆ ಯಾವಾಗಲೂ ದೊಡ್ಡವರಾದ್ಮೇಲೆ ಅದರದ್ದು ಅರ್ಥ ಜ್ಞಾನೋದಯ ಆಗ್ಬೋದು ಏನೋ ಗೊತ್ತಿಲ್ಲ. ಅರ್ಥನೇ ತಿಳ್ಕೊಳ್ಳದೆ ಬಾಯ್ಪಾಠ ಮಾಡೋದು, ಆ ಬಾಯ್ಪಾಠ ಮಾಡಿರೋದನ್ನೇ ಪರೀಕ್ಷೆಯಲ್ಲಿ ಬರೆಯೋದಿದೆಯಲ್ಲ, ಇದನ್ನೇ ರೋಟ್ ಲರ್ನಿಂಗ್ ಅಂತ ಕರೀತಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ವ್ಯಾಪಿಸ್ಬಿಟ್ಟಿದೆ. ಅದು ನಮ್ಮ ಶಿಕ್ಷಣ ಅನ್ನುವಂಥ ದೇಹ ಇದೆಯಲ್ಲ, ಅದನ್ನು ರೋಗಗ್ರಸ್ತವನ್ನಾಗಿ ಮಾಡ್ತಾ ಇದೆ. ಅದಕ್ಕೋಸ್ಕರನೇ ಎಲ್ಲ ಪಾಲಕರು ಮತ್ತು ಶಿಕ್ಷಕರು ಕೂಡ
ನಿಜವಾಗ್ಲೂ ಎಚ್ಚೆತ್ಕೋಬೇಕು. ಮಕ್ಕಳು ಅವರು ಹೋಮ್ವರ್ಕ್ ಮಾಡುವಾಗಲೂ ಕೂಡ ಮನಸ್ಸಿಟ್ಟು ಮಾಡಬೇಕು, ಒಂದನೇದು. ಇನ್ನು ಎರಡನೇ ವಿಷಯ ಅಂತ ಹೇಳಿದ್ರೆ, ಅವರು ಹೋಮ್ವರ್ಕ್ ಮಾಡೋದು ಕೂಡ ಒಂದು ಒತ್ತಡದಿಂದ. ಹೋಮ್ವರ್ಕ್ನ ಆಯಾ ದಿವಸದ ಹೋಮ್ವರ್ಕ್ ಮಾಡದೇ ಇದ್ದರೆ ನೆಕ್ಸ್ಟ್ ಡೇ ಟೀಚರ್ ಅವ್ರಿಗೆ ಬೈತಾರೆ, ಶಿಕ್ಷೆ ಕೊಡ್ತಾರೆ, ನಿಲ್ಲಿಸ್ತಾರೆ, ಹೊರಗೆ ಕಳಿಸ್ಬೋದು. ಯಾವ ಒತ್ತಡದಿಂದ ಕಲಿಯುವಂಥ ಶಿಕ್ಷಣ ಇದೆಯಲ್ಲ, ಅದು ಖಂಡಿತ ಸರಿಯಾದ್ದಲ್ಲ. ಮಕ್ಕಳು ತಾವೇ ಸ್ವಯಂ ಪ್ರೇರಿತವಾಗಿ 24 ಗಂಟೆಯ ಒಂದು ದಿವಸದಲ್ಲಿ ಅರ್ಧ ಗಂಟೆ ಆದರೂ ಏನಾದರೂ ಓದ್ತಾರ, ನನ್ನ ವಿಷಯನ ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ ಅಂತ. ಅದು ಪೂರ್ತಿ ಝೀರೋ ಆಗೋಗ್ಬಿಟ್ಟಿದೆಯಲ್ಲ, ಇದೆಂಥ ಶಿಕ್ಷಣ ಇದು? ನೀವೇ ಯೋಚನೆ ಮಾಡಿ. ಸೊ ಹೋಮ್ವರ್ಕ್ ಮಾಡೋದರ ಹೊರತಾಗಿ ಒಂದು ಸ್ವಲ್ಪ ಆದರೂ ಅವರೇ ಸ್ವಯಂ ಪ್ರೇರಣೆಯಿಂದ ಆಸಕ್ತಿಯಿಂದ ಓದೋ ಥರ ನಾವು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಇಲ್ಲದೇ ಇದ್ದರೆ ಮಕ್ಕಳ ಸಮಯ ಮತ್ತು ಶ್ರಮ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ಇನ್ನು ಮುಂದಿನ ಅಂದರೆ ಮ್ಯಾಥ್ಸ್ ಇದೆ ನೋಡಿ. ಅದಂತೂ ಕೂಡ ಅವ್ರಿಗೆ ಏನಾದರೂ ಗೈಡ್ ಕೊಡಿಸ್ಬಿಟ್ಟಿದ್ರೆ ನೀವು ಅದರಲ್ಲೆಲ್ಲ ಸಾಲ್ವ್ ಮಾಡಿರ್ತಾರಲ್ಲ, ಅದನ್ನು ನೋಡ್ಕೊಂಡು ಕಾಪಿ ಮಾಡ್ಕೊಂಡು ತಗೊಂಡು ಹೋಗಿ ಹೋಮ್ವರ್ಕ್ ಮುಗೀತು. ನಾವು ಗಣಿತ ಶಿಕ್ಷಣದ ಮುಖ್ಯವಾಗಿರೋ ಉದ್ದೇಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯ ಗಳಿಸಬೇಕು. ನೀವು ಗೈಡ್ ಕೊಟ್ಟಿದ್ರೆ ಅದನ್ನು ನೋಡಿಕೊಂಡು ಅವ್ರು ಕ್ಲೀನಾಗಿ ನಕಲು ಮಾಡ್ಕೊಂಡು ತಗೊಂಡು ಹೋಮ್ವರ್ಕ್ ಆಯಿತು. ಮಕ್ಕಳಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಅಂಥ ಸಾಮರ್ಥ್ಯ ಬರುತ್ತಾ? ನೀವೇ ಯೋಚನೆ ಮಾಡಿ. ಮಕ್ಕಳಿಗೆ ನಾವು ಯಾವುದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಮ್ಯಾಥ್ಸ್ ಟೀಚರು ಸ್ಕೂಲ್ನಲ್ಲಿ ಎಷ್ಟು ಪ್ರಾಬ್ಲಮ್ಸನ್ನ ಬೋರ್ಡ್ ಮೇಲೆ ಸಾಲ್ವ್ ಮಾಡಿದ್ರು, ಆ ಪ್ರಾಬ್ಲಮ್ಮನ್ನು ಈಗ ನೀವು ಅಲ್ಲಿ ನಿಮಗೆ ಟೀಚರ್ ಹೇಳಿದಾಗ ಅರ್ಥ ಆಯ್ತಲ್ವಾ? ಅರ್ಥ ಆಗಿಲ್ಲದೆ ಇದ್ರೆ ನೀನು ಕೇಳಬೇಕಾಗಿತ್ತು ಟೀಚರ್ಗೆ. ಈಗ ನೀನು ನೆನಪಿನಿಂದ ಆ ಗೈಡ್ ಇಲ್ಲದೇನೆ ಬರೀ ಆ ಪ್ರಾಬ್ಲಮ್ಸನ್ನು ಯಾವುದನ್ನು ಟೀಚರಿಗಾಗಲೇ ಕಲಿಸಿದಾರೋ, ಅದು ಫೇಸ್ಬುಕ್ಕಲ್ಲಿ ಇರುತ್ತೋ ಅಥವಾ ಕ್ಲಾಸ್ ಬುಕ್ಕಲ್ಲಿ ಇರುತ್ತೋ, ಅದನ್ನು ನೋಡ್ಕೊಳ್ದೇ ನೀನು ಇಂಡಿಪೆಂಡೆಂಟ್ ಆಗಿ ಸಾಲ್ವ್ ಮಾಡು. ಈ ರೀತಿ ನೀವು ಅವ್ರಿಗೆ ಅಭ್ಯಾಸ ಮಾಡಿಸಿದ್ರೆ ಆಗ ಖಂಡಿತ ಮ್ಯಾಥ್ಸಲ್ಲಿ 90+ ತಗೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಅದ್ರ ಜೊತೆಗೆ ಅವ್ರೇನು ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ ಟೀಚರು, ಆ ಪ್ರಾಬ್ಲಮ್ಸನ್ನು ಗೈಡ್ ನೋಡ್ಕೊಂಡೆಲ್ಲ ಮಾಡೋದು. ಹೇಗಿದ್ರು ಟೀಚರ್ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿರ್ತಾರಲ್ಲ, ಹೇಗೆ ಮಾಡೋದು ಅನ್ನೋದು ಗೊತ್ತಿರುತ್ತಲ್ಲ, ಪುಸ್ತಕ ನೋಡದೆ ಮಾಡಲಿ. ನೀವು ಹೇಗೆ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡೋ ಅಂಥ ಗುಣಮಟ್ಟ ಅದನ್ನು ಗಮನಿಸಿಲ್ಲದೆ ಇದ್ದರೆ ತುಂಬ ಅನ್ಯಾಯ ಆಗುತ್ತೆ, ತೊಂದರೆ ಆಗುತ್ತೆ. ಮುಂದೆ ಸಾಧ್ಯವಾದರೆ ಪಾಲಕರು ತಮ್ಮ ಮಕ್ಕಳಿಗೆ ಈ ಗೋಡೆ ಮೇಲೆ ನೇತು ಹಾಕುವಂಥ ರೋಲ್ ಬೋರ್ಡ್ ಅಥವಾ ವೈಟ್ ಬೋರ್ಡನ್ನು ಕೊಡಿಸಿದ್ರೆ ಚೆನ್ನಾಗಿರುತ್ತೆ. ಅದು ಮ್ಯಾಥ್ಸನ್ನು ಅದ್ರ ಮೇಲೆ ಪ್ರಾಬ್ಲಮ್ ಬಿಡಿಸೋದು ಅಳಿಸೋದು ಹೀಗೆ ಮಾಡ್ತಾ ಇದ್ದರೆ ಪೇಪರ್ ಕೂಡ ಉಳಿತಾಯ ಆಗುತ್ತೆ. ಅದಲ್ಲದೆ ನಿಂತ್ಕೊಂಡು ಅವರೇನೋ ಮಾಡ್ತಾ ಇದ್ದಾಗ ಅವ್ರಿಗೆ ನಿದ್ದೆನೂ ಬರೋದಿಲ್ಲ. ಯೋಚನೆ ಮಾಡಿ, ಅವ್ರು ಮಾಡ್ತಾ ಇರೋಂಥ ನಾವು ಮಾಡೋ ಅಂಥ ಪ್ರತಿಯೊಂದು ಕೆಲಸನೂ ಅದು ಪರಿಣಾಮಕಾರಿಯಾಗಿದೆಯೋ ಇಲ್ವೋ ಅಂತ ನಾವು ಹೆಜ್ಜೆ ಹೆಜ್ಜೆಗೆ ಪರೀಕ್ಷಿಸ್ತಾ ಇರಬೇಕು. ಮಕ್ಕಳು ಮಾಡುವಂಥ ಕೆಲಸನೂ ಕೂಡ ದೊಡ್ಡವರು ಪರೀಕ್ಷೆ ಮಾಡ್ತಾ ಇರಬೇಕಾಗತ್ತೆ. ಇಲ್ಲದೇ ಇದೆ ಅದು ತೊಂದರೆ ಆಗುತ್ತೆ. ಮತ್ತು ಇನ್ನೊಂದು ಯೋಚನೆ ಮಾಡಿ, ಪರೀಕ್ಷೆಯಲ್ಲಿ ಮಕ್ಕಳು ಇಲ್ಲಿ ತಲೆಯಲ್ಲಿರುವಂಥ ವಿಷಯಗಳನ್ನು ನೆನಪಿಟ್ಕೊಂಡು ಬರಿಬೇಕು ತಾನೆ. ಆದರೆ ಇಡೀ ವರ್ಷದುದ್ದಕ್ಕೂ ದಿನಾನು ಇಲ್ಲಿಂದ ಟೆಕ್ಸ್ಟ್ ಬುಕ್ಕಿಂದ ಇಲ್ಲಿಗೆ ಕಾಪಿ ಮಾಡಿ ಅಭ್ಯಾಸ ಮಾಡ್ಕೊಂಡಿರೋರು ಆ ಪರೀಕ್ಷೆಯಲ್ಲಿ ನೆನಪಿಟ್ಕೊಂಡು ಹೆಂಗೆ ಬರೀತಾರೆ? ನನಗೆ ಕೇಳಿದ್ರೆ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ, ಒಂದು ಅರ್ಧ ಗಂಟೆ ಆದ್ರೂ ಅದು ಬೇರೆ ಬೇರೆ ಸಬ್ಜೆಕ್ಟಲ್ಲಿರ್ಬೋದು, ಓದೋದು, ಅರ್ಥ ಮಾಡ್ಕೊಳ್ಳೋದು, ಪುಸ್ತಕ ಮುಚ್ಚಿಡೋದು, ಅರ್ಥ ಮಾಡಿಕೊಂಡು ಆ ಉತ್ತರವನ್ನು ಬರೆಯೋದು.
ಹಾಗೆ ಬರೆಯುವಾಗ ಆ ಉತ್ತರದ ಅದದೇ ಪದಗಳಿರಬೇಕು ಅಂತ ಏನಿಲ್ಲ, ಅದೇ ಅರ್ಥ ಬರೋ ಹಾಗಿದ್ರೆ ಸಾಕು. ಇದು ಸರಿಯಾದ ರಿಹರ್ಸಲ್. ಇದು ಯಾಕೆ ಅಂದರೆ ಹೀಗೆ ಮಾಡುವಾಗ ಪುಸ್ತಕದಲ್ಲಿರೋ ವಿಷಯ ಮಸ್ತಕಕ್ಕೆ ಹೋಯ್ತೋ ಇಲ್ವೋ ಅಂತ ನಾವೇ ಅಥವಾ ವಿದ್ಯಾರ್ಥಿಗಳೇ ಚೆಕ್ ಮಾಡ್ಕೊಂಡಾಗುತ್ತೆ. ಇದು ಸರಿಯಾದ ಕ್ರಮ. ಇಲ್ಲದೇ ಇದ್ರೆ ವರ್ಷದುದ್ದಕ್ಕೂ ಇಲ್ಲಿಂದ ಇಲ್ಲಿಗೆ ಬರೆಯೋದು, ಪರೀಕ್ಷೆಯಲ್ಲಿ ಮಾತ್ರ ಇಲ್ಲಿಂದ ಇಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ತಪ್ಪು ರಿಹರ್ಸಲ್ಲಿಂದಾಗಿ ಅವರು ಕೆಳಗೆ ಬೀಳ್ತಾರೆ. ನೀವು ಯೋಚನೆ ಮಾಡಿ ಇದನ್ನು. ಅದಲ್ಲದೆ ಒಂದು ವಿಷಯಗಳನ್ನು, ಈಗ ವಿಜ್ಞಾನ ಇದೆಯಲ್ಲ, ಅದರದ್ದು ವಿಷಯಗಳನ್ನು ಅರ್ಥ ಚೆನ್ನಾಗಿ ಮಾಡಿಕೊಂಡಿದ್ರೆ ನೆನಪಿಟ್ಕೊಳ್ಳೋ ಕಷ್ಟನೇ ಇರಲ್ಲ. ನಮ್ಮ ಬ್ರೈನ್ಗೆ ಅನವಶ್ಯಕವಾಗಿ ಟ್ಯಾಕ್ಸ್ ಮಾಡಬೇಕಾಗಿಲ್ಲ, ಮೆಮರಿಗೆ. ಅದಲ್ಲದೆ ಈಗ ನಾವಿರುವಂಥದ್ದು 21ನೇ ಶತಮಾನ. ನೀವೇ ಯೋಚನೆ ಮಾಡಿ, ನ್ಯೂಟನ್ನ ನಿಯಮಗಳಿದೆಯಲ್ಲ, ಅದೆಲ್ಲನೂ ನಿಮ್ಮ ಕೈಯಲ್ಲಿರುವಂಥ ಮೊಬೈಲ್ನಲ್ಲಿ ಇರುತ್ತೆ. ಪ್ರತಿಯೊಂದು ಮನೆಯಲ್ಲೂ 4 ಸ್ಮಾರ್ಟ್ಫೋನ್ ಇರುತ್ತೆ. ಬರೀ ಅದನ್ನು ಟಚ್ ಮಾಡಿದ್ರೆ ಸಾಕು, ಎಲ್ಲ ಬರುತ್ತೆ. ಅಷ್ಟೇ ಯಾಕೆ, ಟೆಕ್ಸ್ಟ್ ಬುಕ್ಕೇ ಇರುತ್ತೆ. NCERT ಅವರು ತಮ್ಮ ಟೆಕ್ಸ್ಟ್ ಬುಕ್ಕನ್ನೇ ಅಪ್ಲೋಡ್ ಮಾಡಿರ್ತಾರೆ, ಅದು ಸಿಗುತ್ತೆ ಇಂಟರ್ನೆಟ್ ಮೂಲಕ. ಯಾವುದು ಇಡೀ ಜೀವನದಲ್ಲಿ ನೆನಪಿಟ್ಕೊಳ್ಳೋ ಅಗತ್ಯವೇ ಇಲ್ಲವೋ, ಕಾಮನ್ ಸೆನ್ಸ್ ಇದು, ಅಂಥದ್ದನ್ನು ಸುಮ್ಮನೆ ಕಣ್ಣು ಮುಚ್ಕೊಂಡು ಯಾಕೆ ಬಾಯ್ಪಾಠ ಮಾಡಬೇಕು, ಬಯಾರ್ಟ್ ಮಾಡಬೇಕು? ಸರಿನಾ? ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡಿ ಅಂತ ನಾನು ನಿಮ್ಮನ್ನು ಯಾಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮಕ್ಕಳ ದೃಷ್ಟಿಯಿಂದ. ಮತ್ತು ಎಲ್ಲ ಇಂದಿನ ಮಕ್ಕಳೇ ನಮ್ಮ ದೇಶದ ಮುಂದಿನ ಪ್ರಜೆಗಳು. ಅವರು ಬುದ್ಧಿವಂತರಾಗಬೇಕು, ಜ್ಞಾನಿಗಳಾಗಬೇಕು, ಕುಶಲಿಗಳಾಗಬೇಕು. ಅದು ಬಿಟ್ಟು ಬರೇ ನೆನಪಿಟ್ಕೊಂಡು ಕಷ್ಟಪಟ್ಟು ಮಾಡೋದಿದೆಯಲ್ಲ, ಅದು ಬರೇ ನೆನಪಿಟ್ಕೊಳ್ಳೋದೇ ಆದರೆ ಅದು ಕಷ್ಟನೇ ಆಗುತ್ತೆ. ಅದು ನೀವು ಖಂಡಿತ ಈ ಬಗ್ಗೆ ಯೋಚಿಸ್ತೀರಾ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಜೊತೆಗೆ ಇದು ಉಪಯೋಗ ಆಗುತ್ತೆ, ಎಷ್ಟೋ ಜನರಿಗೆ ಇದು ಎಚ್ಚರಿಕೆಯ ಗಂಟೆ ಅಂತ ನಿಮಗೆ ಅನಿಸಿದ್ರೆ ನೀವು ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿದ್ರೆ ಒಳ್ಳೆಯದು. ಇದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮಿಂದ ಒಂದು ಸೇವೆ ಆಗುತ್ತೆ. ನಮಸ್ಕಾರ.